ಸ್ಕೂಲ್ ಡೇಸಲ್ಲಿ ನಿಮಗೆ ಯಾವ ಏಜಲ್ಲಿ ಅಂದರೆ ಸ್ಕೂಲ್ ಡೇಸಲ್ಲ ಅಥವಾ ಕಾಲೇಜಲ್ಲಿ ಯಾರ ಮೇಲೆ ಫಸ್ಟ್ ಕ್ರಶ್ ಆಗಿತ್ತು? ಆ್ಯಕ್ಚುಲಿ ಏಯ್ತ್ ಸ್ಟ್ಯಾಂಡರ್ಡ್ ಆ್ಯಕ್ಚುಲಿ. ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಸೊ ನೀವು ಹೆಸರು ಹೇಳಕ್ಕೆ ಕೇಳಬಾರ್ದು. 8th ಸ್ಟ್ಯಾಂಡರ್ಡ್ ಅಷ್ಟಕ್ಕೆ ಬಿಟ್ಬಿಡ್ಬೇಕು. ಅಲ್ಲ, ಹೆಸರು ಹೇಳ್ಬೇಡಿ, ಬಟ್ ಯಾರಂತ ಹೇಳ್ಬೋದಲ್ಲ. ಹೆಂಗ್ ಹೇಳ್ತೀರಾ? ಕ್ಲಾಸ್ಮೇಟ್ಸ್ ನೋಡಮ್ಮ, ಇವಾಗಿನ ತರ ಒಂದು ಸೆಕ್ಷನ್ ಅಲ್ಲಿ 80 ಜನ 100 ಜನ ಎಲ್ಲ ಇರ್ಲಿಲ್ಲ. ಅಲ್ಲಿ ಇದ್ದಿದೆ 20-25 ಜನ. ಆ 25 ಜನರಲ್ಲಿ ಯಾರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಂದ್ರೆ ನಮ್ ಬ್ಯಾಚ್ಮೇಟ್ಸ್ಗೆ ಆಕ್ಚುಲಿ ಗೊತ್ತಿದೆ. ಬಟ್ ಯಾ, ಐ ಲೈಕ್ ದ ಪರ್ಸನ್ ಅವಾಗ. ದಟ್ ವಾಸ್ ಆಲ್ ನ್ಯೂ ಬಟರ್ಫ್ಲೈ ಫೀಲಿಂಗ್ಸ್. ಚೆನ್ನಾಗಿತ್ತು, ದಟ್ಸ್ ಆಲ್. ಹೇಳ್ಕೊಂಡಿದ್ರ? ಇಲ್ಲ, ಇವತ್ತಿನವರೆಗೂ ಹೇಳ್ಕೊಂಡಿಲ್ಲ. ದಟ್ಸ್ ದ ಫ್ಯಾಕ್ಟ್. ಆಕ್ಚುಲಿ ಏನಂತಂದ್ರೆ, ನನ್ಗೂ ಅವ್ರ ಕಂಡ್ರೆ ಇಷ್ಟ ಆಯ್ತು, ಅವ್ರಿಗೂ ನನ್ ಕಂಡ್ರೆ ಇಷ್ಟ ಆಯ್ತು. ಬಟ್ ನಾವಿಬ್ರು ಒಬ್ರಿಗೊಬ್ರು ಇವತ್ತಿನವರೆಗೂ ಹೇಳ್ಕೊಂಡಿಲ್ಲ. ಸೊ ವಿ ಆಲ್ ನ್ಯೂ ಫ್ರಮ್ ಫ್ರೆಂಡ್ಸ್. ಅವನಿಗೂ ನಾನು ಇಷ್ಟ ಅಂತ, ನನ್ಗೂ ಅವನ್ ಇಷ್ಟ ಅಂತ, ಈ ತರದ್ದು ಅಂದ್ರೆ ಫ್ರೆಂಡ್ಸ್ ಬಂದು ಹೇಳಿರೋದಿದೆ. ಆಕ್ಚುಲಿ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಅ ಫೈಟ್. ಸೊ ಫೈಟ್ ಇಂದ ನನಗೆ 1-2-3 ಫೈಟ್ ಎಲ್ಲ ಆಗಿ ನಾನು ಒಳ್ಳೆ ರೌಡಿಸಮ್ ಮಾಡ್ತಾ ಇದ್ದೆ. ಸೊ ಅವರು ಪಾಪ ಇನ್ನೋಸೆಂಟ್ ತರ ತಗ್ಲಾಕೊಂಡ್ಬಿಡ್ತಿದ್ರು. ಇಟ್ ವಾಸ್ ನಾಟ್ ಆಕ್ಚುಲಿ ನಮ್ಮಿಬ್ರಿಗೆ ಫೈಟ್ ಆಗ್ತಿರ್ಲಿಲ್ಲ, ಬಟ್ ನಮ್ಮಿಬ್ರು ಟಾಪಿಕಲ್ ಫೈಟ್ ಆಗ್ತಿತ್ತು. ಅದಾದ್ಮೇಲೆ ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್, ಬಟ್ ಯಾವತ್ತೂ ಹೇಳಕ್ಕಾಗ್ಲಿಲ್ಲ. ಇವಾಗ ಪ್ರೆಸೆಂಟ್ ಯಾರಾದ್ರೂ ಮೇಲೆ ಕ್ರಶ್ ಆಗಿದ್ಯಾ? ಇಲ್ಲ, ಲಾಸ್ಟ್ ನನಗೆ ಕ್ರಶ್ ಅಂತ ಆಗಿದ್ದೆ ವಸಿಷ್ಠ ಸಿಂಹ ಅವ್ರ ಮೇಲೆ. ಅವ್ರ ಮದುವೆ ಆಗ್ಬಿಟ್ರು, ಸೊ ಕ್ರಶ್ ಎಲ್ಲ ಕ್ರಾಶ್ ಆಗೋಯ್ತು. ಅಷ್ಟೇ ಸೀನು, ಇನ್ನೇನಿಲ್ಲ. ಸೆಲೆಬ್ರಿಟಿ ಕ್ರಶ್ ಅನ್ನೋದು ಅವರೇ ಫಸ್ಟ್, ಪ್ರಾಬಬ್ಲಿ ಅವರೇ ಲಾಸ್ಟ್. ಅಂಡ್ ಆಲ್ ಟೈಮ್ ಫೇವ್ರೇಟ್ ಅಂತ ನನ್ನ ಹಾರ್ಟಲ್ಲಿ ಉಳ್ಕೊಳ್ಳೋದು ದರ್ಶನ್ ಸರ್ ಒಬ್ರೇನೆ. ಅವರು ಮುಂಗಾರು ಮಳೆ ಡೈಲಾಗ್ ಹೇಳ್ಬೇಕು ನಾನು ಇವಾಗ. ಎಷ್ಟು ಏಜ್ ಆದ್ರೂ ಏನಾದ್ರೂ ಅವ್ರು ಹೆಂಗೆ ಇದ್ರು ನಾನು ಅವ್ರನ್ನ ಇಷ್ಟಪಡ್ತಾ ಇರ್ತೀನಿ ಅಂತ. ಅವ್ರ ಅಭಿಮಾನಿಗಳು ಈ ತರ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ಯಾಕಂದ್ರೆ ಅಷ್ಟು ಇಷ್ಟ ಆಗ್ತಾರೆ ಅವರು ದರ್ಶನ್ ಸರ್ ಅಂದ್ರೆ ಎಲ್ರಿಗೂ ಕೂಡ. ಅಂಡ್ ಇವಾಗ ಅವ್ರ ಹುಷಾರೆಲ್ಲ ಆಪರೇಷನ್ ಅಂತೆಲ್ಲ ಹೇಳ್ಬೇಕಾದ್ರೆ ನನ್ಗೆ ಹಾರ್ಟ್ ಬಿಟ್ ಡಗಡಗಡಗಡಗ ಅಂತಿತ್ತು. ಸೊ ಬೇಗ ಹುಷಾರಾಗಿ ಸರ್, ನಿಮ್ಮನ್ನ ತುಂಬಾ ಆಕ್ಟಿವ್ ಆಗಿ ನೋಡೋದಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.